ನಿನ್ನೆ ಮೂಡ ಹಗರಣಕ್ಕೆ ಸಂಬಂಧಿಸಿದ ಯಾವ ಡಾಕ್ಯುಮೆಂಟ್ ರಿಲೀಸ್ ಆಯಿತು? 2014ರಲ್ಲಿ ಸಿದ್ದರಾಮಯ್ಯನವರ ಧರ್ಮಪತ್ನಿ ಪಾರ್ವತಿ ಅವರು 3 ಎಕರೆ 16 ಗುಂಟೆ ಏನು ಜಮೀನು ನಂದಿಂದ ಅಕ್ವೈರ್ ಮಾಡ್ಕೊಂಡಿದ್ದೀರಿ, ಅದಕ್ಕೆ ಪರ್ಯಾಯವಾಗಿ ಭೂಮಿ ಕೊಡಿ ಅಂತ ಬರೆದಿದ್ದ ಪತ್ರ. ಆ ಪತ್ರದ 2ನೇ ಪುಟದ 3ನೇ ಸಾಲಿನಲ್ಲಿ 3 ಶಬ್ದಗಳನ್ನು ಹೊರತುಪಡಿಸಿ ಉಳಿದ ಶಬ್ದಗಳ ಮೇಲೆ ವೈಟ್ನರ್ ಹಚ್ಚಲಾಗಿತ್ತು. ಈ ಪತ್ರದ ವಿಷಯ ನನಗೆ ಗೊತ್ತೇ ಇಲ್ಲ, ಅದು ಪತ್ರ ನಾವು ಅವ್ರು ಬರೆದಿದ್ದೇ ಅಲ್ಲ ಅಂತ ಸಿದ್ದರಾಮಯ್ಯನವ್ರು ಹೇಳ್ಬಿಟ್ರು. ನಾವ್ಯಾವ ಪತ್ರನೇ ಬರೆದಿಲ್ಲ ರೀ. ಈ ಪತ್ರ ಇದ್ದಿದ್ರೆ ಪಾದಯಾತ್ರೆ ಟೈಮ್ನಲ್ಲಿ ಹೇಳ್ತಿದ್ರಲ್ಲ BJP ಅವರು JDSನವರು ಅಂತ. ಸಿದ್ದರಾಮಯ್ಯನವರು ತಮ್ಮದೇ ಲೀಗಲ್ ಟೀಮ್ ಹತ್ರ ಪೂರ್ತಿಯಾಗಿ ಮಾಹಿತಿ ತಗೊಂಡಿಲ್ಲ. ಯಾಕಂದರೆ ಸಿದ್ದರಾಮಯ್ಯನವರು ಹೈಕೋರ್ಟ್ಗೆ ರಿಟ್ ಪಿಟಿಷನ್ ಸಲ್ಲಿಸಿದಾರಲ್ಲ, ಅದರಲ್ಲಿ ಈ ಪತ್ರ ಇದೆ. ಈ ಪತ್ರದ 1 ಪುಟ ಮಾತ್ರ ಇದೆ. ವೈಟ್ನರ್ ಹಚ್ಚಿರೋ ಪೇಜ್ ಇಲ್ಲ. ರಾಜ್ಯಪಾಲರಿಗೆ ಶೋಕಾಸ್ ನೋಟಿಸ್ಗೆ ಕೊಟ್ಟಿರುವ ಉತ್ತರದಲ್ಲಿ ಈ ಪತ್ರದ ಪ್ರಸ್ತಾಪ ಇದೆ, ಪತ್ರ ಇಲ್ಲ. ಸಿದ್ದರಾಮಯ್ಯನವ್ರಿಗೆ ಒಂದು ಸಲ ಇಂಥ ಘಟನೆ ಆದಾಗ ನೋಡ್ಕೋಬೇಕು. ಅವ್ರು ಸುತ್ತ ಕಡೆ ಇರೋರು ಏನೇನು ಮಿಸ್ಲೀಡ್ ಮಾಡ್ತಿದ್ದಾರೆ, ಹೆಂಗೆ ಮಾಡ್ತಿದ್ದಾರೆ. ಮುಖ್ಯಮಂತ್ರಿ ಆದಂಥವರಿಗೆ ಈ ಪ್ರಕರಣದಲ್ಲಿ ಆರಂಭದಿಂದ ಇಲ್ಲಿ ತನಕ ಅವ್ರು ಹೇಳ್ತಾರೆ 1992ಇಂದ 2024 ತನಕದ ಎಲ್ಲ ದಾಖಲೆಗಳು ಅಂತಾರೆ ಅವರು. ನೀವು 1992ಇಂದ ಯಾಕೆ 1968ಇಂದ ಬನ್ನಿ ಅಂತ BJP ಅವರು JDSನವ್ರು ಹೇಳೋದು. ಅದರ ಬಗ್ಗೆ ಸಿದ್ದರಾಮಯ್ಯನವ್ರಿಗೆ ಎಲ್ಲವೂ ಬೈ ಹಾರ್ಟ್ ಇರಬೇಕು ಅಂತಲ್ಲ, ಬಟ್ ಒಂದು ಸಲ ಕೂತ್ಕೊಂಡು ತಿಳ್ಕೋಬೇಕು. ವಕೀಲರು ಬೇಗ ಅರ್ಥ ಆಗ್ತವೆ ಮಾಹಿತಿಗಳು. ಇವತ್ತು ಇನ್ನೊಂದು ದಾಖಲೆ ಬಿಡುಗಡೆ, ಮೂಡಾದ ಪ್ರೊಸೀಡಿಂಗು. ಅದರಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ, ಈ 3 ಎಕರೆ 16 ಗುಂಟೆ ಜಮೀನಿಗೆ ಪರ್ಯಾಯವಾಗಿ ದುಡ್ಡು ಕೊಡ್ತೀವಿ ಅಂದರೆ ಪಾರ್ವತಿಯವರು ಒಪ್ಕೊಂಡಿಲ್ಲ. 40-60 ಅನುಪಾತದಲ್ಲಿ ಜಮೀನನ್ನು ಕೊಡ್ತೀವಿ ಅಂದರೂ ಪಾರ್ವತಿಯವರು ಒಪ್ಕೊಂಡಿಲ್ಲ. 40-60 ಅನುಪಾತ ಅಂದರೆ ಡೆವಲಪ್ ಮಾಡಿದ ಲ್ಯಾಂಡ್, ಅದು ಒಪ್ಪಿಕೊಂಡಿಲ್ಲ ಅಂತ. ಅಂದರೆ ಸಿದ್ದರಾಮಯ್ಯನವರ ವಾದ ಏನಿತ್ತಲ್ಲ, ನಾವೇನು ಪರ್ಯಾಯ ಭೂಮಿ ಕೊಡು ಅಂತ ಕೇಳಿದ್ವಾ, ಇಂಥಲ್ಲೇ ಕೊಡು ಅಂತ ಕೇಳಿದ್ವಾ. ಈಗ ವೈಟ್ನರ್ ಹಚ್ಚಿರೋದು ನೋಡಿದರೆ ಅದು ಇಂಥಲ್ಲೇ ಕೊಡುವಂತ ಕೇಳಿದ್ದಾರೆ ಅನ್ನುವ ಅರ್ಥ ಬರುವಂಗಿದೆ. ಅದು ವೈಟ್ನರ್ ಹಚ್ಚಿರುವ ಶಬ್ದ ಅಲ್ಲಿ ಏನು ಬರೆದಿರಬಹುದು ಅಂತ ನೋಡ್ಕೊಂಡ್ರೆ, ಈಗ ಪರಿಹಾರವಾಗಿ ದುಡ್ಡು ಕೊಡ್ತೀವಿ ಅಂದರೂ ಅವ್ರು ಒಪ್ಕೋತಾ ಇಲ್ಲ. 40-60 ಅನುಪಾತದಲ್ಲಿ ಸೈಟ್ಗಳನ್ನು ಕೊಡ್ತೀವಿ ಅಂದರೂ ಒಪ್ಕೊಳ್ತಾ ಇಲ್ಲ ಅಂತ ಮೂಡಾದ ಪ್ರೊಸೀಡಿಂಗ್ಸ್ನಲ್ಲಿ ಸ್ಪಷ್ಟವಾಗಿ ದಾಖಲಾಗಿರುವ ವಿಷಯ ಇದು. ಇದನ್ನು ನನ್ ಅದರ್ ದೆನ್ ಕುಮಾರಸ್ವಾಮಿ ಹ್ಯಾಸ್ ಟ್ವೀಟೆಡ್. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಟ್ವೀಟ್ ಮಾಡಿದ್ದಾರೆ ಇದನ್ನು. ಈ ಟ್ವೀಟ್ ಯಾವುದಕ್ಕೆ ಅಂದರೆ, ನಾನು ಹೇಳ್ತಾ ಇದ್ನಲ್ಲ ಆರಂಭದಿಂದಲೂ ಸಿದ್ದರಾಮಯ್ಯನವರ ಟ್ವೀಟ್ಗಳು ಯಾವಾಗಲೂ ಗಂಭೀರವಾಗಿರ್ತಿದ್ವು. ಶಬ್ದ ಬಳಕೆ, ಪದಗಳ ಜೋಡಣೆ, ವಾಕ್ಯ ರಚನೆ, ವ್ಯಂಗ್ಯ ಅಂದರೆ ಅದರಲ್ಲಿ ಒಂದು 5-10% ವ್ಯಂಗ್ಯ ಇರಬೇಕಷ್ಟೇ. ಬಟ್ ಈ ಕೇಸಿನ ವಿಷಯದಲ್ಲಿ ಸಿದ್ದರಾಮಯ್ಯನವರ ಟ್ವೀಟ್ಗಳಿದಾವಲ್ಲ, ಅವು ಹೆಚ್ಚು ಕಡಿಮೆ ಕುಮಾರಸ್ವಾಮಿಯವ್ರ ಟ್ವೀಟ್ಗಳು ಬಂದಂಗೆ ಬರ್ತಿದ್ದಾವೆ. ಅವರು ನಿನ್ನೆ ಒಂದು ಕಾರ್ಟೂನು ಹಾಕಿದರು. ಊಟಕ್ಕೆ ಕುಳಿತಿರುವ ಕುಮಾರಸ್ವಾಮಿಯವರ ಊಟದ ತಟ್ಟೆಯಲ್ಲಿ ಆನೆ ಸತ್ತು ಬಿದ್ದಿರೋ ಹಾಗೆ ಹಾಕಿ ಇಷ್ಟುದ ಬರೆದಿದ್ರು ಅವರು. ನೋಂದಣಿಯೇ ಆಗದ ಕಂಪನಿಗೆ 550 ಎಕರೆ ಅರಣ್ಯ ಭೂಮಿಯನ್ನು ಅಕ್ರಮವಾಗಿ ಮಂಜೂರು ಮಾಡಿ ಈಗ ಸಹಿ ನನ್ನದಲ್ಲ ಯಾರೋ ಫೋರ್ಜರಿ ಮಾಡಿದ್ದಾರೆ ಎಂದು ಕಣ್ಣೀರು ಸುರಿಸುತ್ತಿರುವ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರೇ, ನಿಮ್ಮ ಬ್ರಹ್ಮಾಂಡ ಭ್ರಷ್ಟಾಚಾರದ ಪುರಾಣದ ಮೊದಲ ಅಧ್ಯಾಯ ಪತ್ರಿಕೆಯಲ್ಲಿ ಪ್ರಕಟವಾಗಿದೆ, ಮುಂದೆ ಇನ್ನೇನೆಲ್ಲ ಬಹಿರಂಗವಾಗಲಿದೆಯೋ. ನೋಡಿ, ಈ ಟ್ವೀಟನ್ನು ಓದ್ತಾ ಇದ್ದರೆ ಕುಮಾರಸ್ವಾಮಿಯವರ ಟ್ವಿಟರ್ ಹ್ಯಾಂಡಲ್ ನೋಡ್ಕೊತಾ ಇದ್ದವರು ಸಿದ್ದರಾಮಯ್ಯನವ್ರ ಕಡೆ ಬಂದಂಗೆ ಅನ್ಸುತ್ತೆ ನನಗೆ ಒಂದೊಂದು ಸಲ. ಮೂಡಾ ಬದಲಿ ನಿವೇಶನ ಹಂಚಿಕೆ ಪ್ರಕರಣದಲ್ಲಿ ನನ್ನ ಸಹಿ ಟಿಪ್ಪಣಿ ಯಾವುದೂ ಇಲ್ಲ, ನನ್ನ ಅಧಿಕಾರಾವಧಿಯಲ್ಲಿ ನಡೆದದ್ದೇ ಅಲ್ಲ. ಹೀಗಿದ್ದರೂ ನನ್ನ ರಾಜೀನಾಮೆ ಕೇಳುತ್ತಿರುವ ಕುಮಾರಸ್ವಾಮಿಯವರೇ, ನಿಮ್ಮ ಊಟದೆಲೆಯಲ್ಲಿ ಆನೆ ಸತ್ತು ಬಿದ್ದಿದೆ ನೋಡಿ. ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ನೇತೃತ್ವದ ಲೋಕಾಯುಕ್ತವೇ ತನಿಖೆ ನಡೆಸಿ ಆರೋಪ ಪಟ್ಟಿ ಸಲ್ಲಿಸಿದೆ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವುದೊಂದೇ ಬಾಕಿ. ಯಾರನ್ನು ಕಾಯುತ್ತಾ ಕುಳಿತಿದ್ದೀರಿ? ನರೇಂದ್ರ ಮೋದಿಯವರು ಬಂದು ರಕ್ಷಿಸುತ್ತಾರೆಂದೇ? ಸ್ವಂತ ಪಕ್ಷದ ಮುಖ್ಯಮಂತ್ರಿಯನ್ನೇ ಜೈಲಿಗೆ ಕಳಿಸಿದ್ದ ಪಕ್ಷ ನಿಮ್ಮ ರಕ್ಷಣೆಗೆ ಬರುತ್ತಾರೆ ಎಂದು ಅಂದುಕೊಂಡಿದ್ದೀರಾ? ಯಾರೋ ಹೇಳಿದ ಕಾಗಕ್ಕ ಗುಬ್ಬಕ್ಕನ ಕಥೆ ಕೇಳಿ ನನ್ನ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ರಾಜ್ಯಪಾಲರೇ, ನಿಮ್ಮ ಕೈಯಲ್ಲಿರುವ HD ಕುಮಾರಸ್ವಾಮಿಯವರ ಗಣಿ ಹಗರಣದ ದಾಖಲೆ ಪತ್ರಗಳು ಈಗ ಸಾರ್ವಜನಿಕರ ಮುಂದೆ ಇವೆ. ಇವುಗಳ ಒಂದು ಪ್ರತಿಯನ್ನು ನಿಮ್ಮ ಒಡೆಯರಿಗೆ ಕಳಿಸಿಕೊಡಿ. ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡದಂತೆ ಕೈಕಟ್ಟಿ ಹಾಕಿರುವ ಹಗ್ಗ ಬಿಚ್ಚಿಕೊಳ್ಳಬಹುದು ಅಂತ ಸಿದ್ದರಾಮಯ್ಯನವರ ಟ್ವೀಟ್ ಇದು. ಅದಕ್ಕೆ ಕುಮಾರಸ್ವಾಮಿಯವರು ಮೂಡಾ ಪ್ರೊಸೀಡಿಂಗ್ಸ್ನ ಕಾಪಿ ಹಾಕಿ
ಇವತ್ತು ಟ್ವೀಟ್ ಮಾಡಿದ್ದಾರೆ. ಸನ್ಮಾನ್ಯ CM ಸಿದ್ದರಾಮಯ್ಯ ಅವರೇ, ಮೂಡಾ ನಿವೇಶನ ಹಂಚಿಕೆಯಲ್ಲಿ ನನ್ನ ಹಾಗೂ ನನ್ನ ಕುಟುಂಬದ ಪಾತ್ರವೇ ಇಲ್ಲ ಎಂದು ಬೊಗಳೆ ಬಿಡುವ ನಿಮಗೆ ಕನ್ನಡ ಬರುತ್ತದೆ, ಭಾಷೆಯೂ ಗೊತ್ತಿದೆ ಎಂದು ನಾನಾದರೂ ಪರಿಭಾವಿಸುತ್ತೇನೆ. ನೀವು ಸ್ವಯಂ ಘೋಷಿತ ವಕೀಲರಲ್ಲವೇ? ಇಲ್ಲಿರುವ ದಾಖಲೆಯನ್ನೊಮ್ಮೆ ಕಣ್ಣಲ್ಲಿ ಕಣ್ಣಿಟ್ಟು ಓದಿ. 50-50 ಅನುಪಾತದಲ್ಲಿಯೇ ಮೂಡಾ ಬದಲಿ ನಿವೇಶನ ನೀಡಲೇಬೇಕು ಎಂದು CM ಸಾಹೇಬರ ಧರ್ಮಪತ್ನಿ ಒತ್ತಾಯ ಮಾಡಿದ್ದಾರೆ. ಅರ್ಜಿದಾರರಾದ ಶ್ರೀಮತಿ ಪಾರ್ವತಮ್ಮ ಇವರಿಗೆ ಮಾರುಕಟ್ಟೆ ದರದಲ್ಲಿ ಜಮೀನಿನ ಪರಿಹಾರ ನೀಡುವುದಾಗಿಯೂ ಅಥವಾ 40-60 ಅನುಪಾತದಲ್ಲಿ ನಿವೇಶನ ನೀಡುವುದಾಗಿಯೂ ತಿಳಿಸಲಾಗಿತ್ತು. ಆದರೆ ಪ್ರಾಧಿಕಾರದ ಈ ಸಲಹೆಗೆ ಅವರು ಒಪ್ಪಿಗೆ ನೀಡದೇ ಇದ್ದು ಬದಲಿ ಜಮೀನನ್ನು ನೀಡುವಂತೆ ಒತ್ತಾಯಿಸಿರುತ್ತಾರೆ. ಇದು ಮೂಡಾ ದಾಖಲೆಯಲ್ಲಿರುವ ಒಕ್ಕಣೆ. ಇದಕ್ಕೆ ತಾವೇನಂತೀರಿ? ಇದು ತಮ್ಮ ಪ್ರಕಾರ ಟಿಪ್ಪಣಿಯೋ, ಒಕ್ಕಣೆಯೋ ಅಥವಾ ಅಪ್ಪಣೆಯೋ? ಸೂಪರ್ CM ಅವರೇ ಒತ್ತಾಯಿಸಿರುತ್ತಾರೆ ಎಂದರೆ ಮೂಡಾ ಅಧಿಕಾರಿಗಳು ಇನ್ನೇನು ಮಾಡಿಯಾರು? ಆಗ ತಾವು ರಾಜ್ಯದಲ್ಲಿ ಏನಾಗಿದ್ದಿರಿ? ವಿಧಾನಸೌಧದ 3ನೇ ಮಹಡಿಯಲ್ಲಿರುವ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂತಿದ್ದಿರಿ. ಈಗ ಹೇಳಿ, ಯಾರ ತಟ್ಟೆಯಲ್ಲಿ ಏನು ಸತ್ತು ಬಿದ್ದಿದೆ? ಕಪ್ಪು ಚುಕ್ಕೆಯನ್ನು ವೈಟ್ನರ್ ನುಂಗಿತ್ತಾ? ಇದು ಕುಮಾರಸ್ವಾಮಿ ಅವರ ಟ್ವೀಟ್. ಇಲ್ಲಿಗೆ ಬಂದು ನಿಂತಿದೆ. ಈ ಮಧ್ಯೆ ವಿಪಕ್ಷಗಳ ನಾಯಕರು BJP JDSನವ್ರದ್ದು ಯಾವ್ಯಾವ ಫೈಲ್ಗಳು ಪೆಂಡಿಂಗ್ ಇದ್ದಾವೆ ಅಂತ ಗೌರ್ಮೆಂಟ್ ತೆಗೆಸಕ್ಕೆ ಶುರು ಮಾಡಿದೆ. ಕೆಲವು ಸಿಕ್ಕಿದ್ದಾವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.